ಏಕಸಂಬ ಪಟ್ಟಣದ ಶ್ರೀ ಆದಿನಾಥ ಜಿನಾಲಯ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಒಂದು ಸಣ್ಣ ಪಟ್ಟಣ ಏಕಸಂಬ. ಚಿಕ್ಕೋಡಿಯಿಂದ ಉತ್ತರಕ್ಕೆ 10 ಕಿಲೋಮೀಟರ್ ದೂರದಲ್ಲಿದೆ. 1165ರ ಶಾಸನದಲ್ಲಿ ಏಕಸಂಬುಗೆ ಎಂದು ಉಲ್ಲೇಖವಿದೆ. ಇಲ್ಲಿರುವ ಶ್ರೀ ಆದಿನಾಥ ತೀರ್ಥಂಕರರ ಬಸದಿಯಲ್ಲಿ ಗರ್ಭಗೃಹ ದ್ವಾರದ ಬಲಬದಿಯ ಗೋಡೆಗೆ ಆನಿಸಿ ಶಾಸನವೊಂದನ್ನು ನಿಲ್ಲಿಸಲಾಗಿದೆ. 79 ಸಾಲುಗಳ ಈ ಶಾಸನವನ್ನು ಸುದೀರ್ಘವಾಗಿದ್ದು ಶಕವರ್ಷ 1087ನೆಯ ತಾರಣನಾಮ ಸಂವತ್ಸರದ ಫಾಲ್ಗುಣ ಶುದ್ಧ ತ್ರಯೋದಶಿ ಬೃಹಸ್ಪತಿವಾರದಂದು ಶಾಸನ ನಿರ್ಮಿಸಿದುದಾಗಿ ತಿಳಿದುಬರುತ್ತದೆ. ಅಂದರೆ ಸಮಾನ ದಿನಾಂಕ 25 ಫೆಬ್ರವರಿ 1165 ಗುರುವಾರ ಆಗುತ್ತದೆ. ಶಾಸನದ ಭಾಷೆ ಮತ್ತು ಲಿಪಿ ಕನ್ನಡದಲ್ಲಿದೆ. ಆದರೆ ಮೊದಲಿನ 2 ಮಂಗಲ ಪದ್ಯಗಳು 33, 37 ಹಾಗೂ 39ನೇ ಸಾಲುಗಳು ಸಂಸ್ಕೃತದಲ್ಲಿವೆ. ಶಾಸನ ಚಂಪು ಶೈಲಿಯಲ್ಲಿದ್ದು ಪಾಂಡಿತ್ಯ ಪ್ರಚುರವಾಗಿದೆ. ಕವಿ ಹಾಗೂ ಲಿಪಿಕಾರರ ಹೆಸರುಗಳ ಉಲ್ಲೇಖವಿಲ್ಲ. ಮೂಲದಲ್ಲಿ ಇದು ನೇಮಿನಾಥ ತೀರ್ಥಂಕರ ಬಸದಿಯಾಗಿದ್ದು ಕಾಲಾನಂತರದಲ್ಲಿ ನೇಮಿನಾಥ ತೀರ್ಥಂಕರ ವಿಗ್ರಹದ ಜಾಗದಲ್ಲಿ ಆದಿನಾಥ ತೀರ್ಥಂಕರರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಈ ಶಾಸನವು ಬಿಜ್ಜಳದೇವನಿಗೆ ಅಧೀನರಾಗಿ ಸೌದತ್ತಿಯ ರಟ್ಟಕುಲದ ಮಹಾಮಂಡಳೇಶ್ವರ ಮುಮ್ಮಡಿ ಕಾರ್ತವೀರ್ಯ ದೇವ ಹಾಗೂ ಕೊಲ್ಲಾಪುರ ಸಮೀಪದ ಒಳವಾಡದ ಶಿಲಾಹಾರ ವಂಶದ ಮಹಾಮಂಡಳೇಶ್ವರ ವಿಜಯಾದಿತ್ಯ ದೇವ ಇವರು ತಮ್ಮ ನಾಡುಗಳನ್ನು ಆಳುತ್ತಿದ್ದರು ಎಂದು ತಿಳಿಸಿ ಏಕಸಂಬ ಗ್ರಾಮದಲ್ಲಿ ಶ್ರೀ ನೇಮಿನಾಥ ಸ್ವಾಮಿಯ ಬಸದಿಯನ್ನು ಕಟ್ಟಿಸಿದ ಮಹಾಪ್ರಧಾನ ಪಡವಳ ಕಾಳಿಯಣ್ಣನ ವಂಶವರ್ಣನೆಯನ್ನು ಸುದೀರ್ಘವಾಗಿ ನೀಡುತ್ತದೆ. ಯಾಪನೆಯ ಸಂಘದಲ್ಲಿ ಪುನ್ನಾಗ ವೃಕ್ಷಮೂಲಗಣಕ್ಕೆ ಸೇರಿದ ಮುನಿ ಚಂದ್ರೋತ್ತಮ ಪುತ್ರ ವಿಜಯಕೀರ್ತಿ ಪಂಡಿತದೇವರ ಗುರುಗಳಾದ ಶ್ರೀಮನ್ಮಹಾಮಂಡಳಾಚಾರ್ಯ ಕುಮಾರಕೀರ್ತಿ ಪಂಡಿತದೇವರು ಕಾಳಿಯಣ್ಣನ ಗುರುಗಳಾಗಿದ್ದರು. ಕಾಳಿಯಣ್ಣ ಕುಹುಂಡಿ ಮಂಡಳದ ಕೊರವಳ್ಳಿ ಕಂಪಣದಲ್ಲಿಯ ಏಕಸಂಬುಗೆ ಗ್ರಾಮದಲ್ಲಿ ಶ್ರೀ ನೇಮಿನಾಥ ಸ್ವಾಮಿಯ ಬಸದಿಯನ್ನು ಕಟ್ಟಿಸಿದನು. ಈ ಬಸದಿ ಉತ್ತುಂಗವಾದ ಗೋಪುರದಿಂದ ಶೋಭಾಯಮಾನವಾಗಿ ಮತ್ತು ಚಿತ್ರವಿಚಿತ್ರವಾದ ಕಲಾಕುಸರಿಯ ಕೆಲಸದಿಂದ ಕೂಡಿದ ಶಿಲಾಬಾಲಿಕೆಯರಿಂದಲೂ ರಂಜಿತವಾಗಿತ್ತು. ಕಾಳಣ್ಣನು ಶ್ರೀ ವಿಜಯಕೀರ್ತಿ ಪಂಡಿತದೇವರ ಪಾದಪ್ರಕ್ಷಾಳನವನ್ನು ಮಾಡಿ ತಾನು ಕಟ್ಟಿಸಿದ ನೇಮಿ ಜಿನಾಲಯವನ್ನು ಅವರಿಗೆ ಒಪ್ಪಿಸಿಕೊಟ್ಟನು. ಈ ಜಿನಾಲಯದ ಮಹಿಮೆಯನ್ನು ಕೇಳಿ ಅದನ್ನು ನೋಡಲು ಹಾಗೂ ಜಿನದರ್ಶನವನ್ನು ಪಡೆದು ಶ್ರೀಮನ್ಮಹಾಮಂಡಳೇಶ್ವರನು ಸಂತೋಷಪಟ್ಟು ಬಸದಿಯಲ್ಲಿ ನಡೆಯುವ ಪೂಜೆಗೆ ತ್ರಿಕಾಲ ಸಂಧ್ಯಾವಸರದ ಮಧುರ ವಾದ್ಯ ಸೇವೆಗೆ 2000 ಕಂಬ ಭೂಮಿಯನ್ನು ದಾನ ಮಾಡಿ ಕೊಟ್ಟನು. ಹಾಗೆ ದಾನಶಾಲೆ, ನಿವೇಶನ, ಹೊದೋಟವನ್ನು ಮತ್ತು ಕಲ್ವೊಳೆ ಗ್ರಾಮದಲ್ಲಿ ಭೂಮಿಯನ್ನು ದೇವರಿಗೆ ಬಿಟ್ಟುಕೊಟ್ಟನು. ಇದಲ್ಲದೆ ಅಯ್ಯಾವೊಳೆಯ ವರ್ತಕರ ಸಂಘವು ನೇಮಿನಾಥ ಸ್ವಾಮಿಗಳ ಅಷ್ಟವಿಧ ಅರ್ಚನೆ ಹಾಗೂ ನಂದಾದೇವಿಗೆಗೆ ಒಂದು ಗಾಣದ ಮೇಲೆ ವಿಧಿಸಲ್ಪಡುವ ಒಕ್ಕಲುದೆರೆ, ಬೆಣ್ಣೆ ಮತ್ತು ಬೀರವಣ ಎಂಬ ತೆರಿಗೆಗಳನ್ನು ಬಿಟ್ಟುಕೊಟ್ಟರು. ಹಾಗೆಯೇ ದೇವರ ದೆಸೆಯಿಂದ ಎತ್ತಿನ ಗಾಡಿಗಳ ಮೂಲಕ ಸಾಗಾಟ ಮಾಡುವ ಸರಕುಗಳಿಗೆ 15 ಎತ್ತುಗಳವರೆಗೆ, ಲಂಕೆಯಿಂದ ಹಿಮಾಲಯದವರೆಗೆ ಹಾಗೂ ಪೂರ್ವ ಪಶ್ಚಿಮ ಸಮುದ್ರಗಳವರೆಗೆ ಎಲ್ಲಿ ಹೋದರೂ ಆ ಎತ್ತುಗಳ ಮೇಲಿನ ಸುಂಕವನ್ನು ಪರಿಹಾರ ಮಾಡಿದುದಾಗಿ ಶಾಸನವು ಉಲ್ಲೇಖಿಸುತ್ತದೆ. ಅದೇ ರೀತಿಯಾಗಿ ಈ ಜಿನಾಲಯದ ಪಕ್ಕದಲ್ಲಿ 2 ಅಪರೂಪದ ವೀರಗಲ್ಲುಗಳಿದ್ದು ಅವುಗಳ ಕುರಿತು ಪ್ರತ್ಯೇಕ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು. ಧನ್ಯವಾದಗಳು.